ಎಂತ ಒಳ್ಳೆ ಹುಡುಗರು ನೋಡಿ. ಅಬ್ಬಬ್ಬಬ್ಬಬ್ಬ ಏನಪ್ಪ ಬೈಕಿಂಗ್ ಆ್ಯಂಡ್ ಬ್ರದರ್ಹುಡ್ಡಾ. ಬಾ ಅವ್ನು ಇಲ್ಲಿ ಬರೋಷ್ಟಲ್ಲ ನಾನು ಹೋಗಿರ್ತೀನಿ ಬಾ. ಒಂದೇ ಒಂದು ಮೈನರ್ ಇನ್ಕನ್ವೀನಿಯನ್ಸ್ ಏನು ಅಂದರೆ ಕಳ್ಳನ ಮಕ್ಕಳೆಲ್ಲ ಇಲ್ಲೇ ಕಸ ಎಸಿತಾರೆ. ಇದೊಂದೇ ಬೇಜಾರು ನೋಡೋಕ್ಕೆ. ನೀಟಾಗಿ ತಿಂಡಿ ಗಿಂಡಿ ಮುಗಿಸ್ಕೊಂಡು ಎರಡೆರಡು ತಟ್ಟೆ ಇಡ್ಲಿ, ಎರಡೆರಡು ಏನು ವಡೆ, ಅದು ಮಂಗಳೂರು ಬಜ್ಜಿನಾ ನಾವು ತಿಂದಿದ್ದು. ಕೇಳಿಸ್ತಾ ಇದೆಯಾ? ಹಾಂ, ನಾವು ತಿಂದಿದ್ದೇನು ಮಂಗಳೂರು ಬಜ್ಜಿ ಅಲ್ಲ. ಈ ಕಡೆ ವಿಂಡ್ ಬ್ಲಾಸ್ಟ್ ಸಕ್ಕತ್ತಾಗಿ ಹೊಡಿತಾ ಇದೆ ರೈಟ್ ಸೈಡಿಂದ. ಸೊ ನೀಟಾಗಿ ಎರಡೆರಡು ತಟ್ಟೆ ಇಡ್ಲಿ, ಎರಡೆರಡು ಮಂಗಳೂರು ಬಜ್ಜಿ ತಿಂದ್ಬಿಟ್ಟು ನಮ್ಮ ಪಯಣ ರಿಸ್ಯೂಮ್ ಮಾಡ್ತಾ ಇದ್ದೀವಿ. ಇನ್ನು ಸೀದಾ ಪ್ರಾಬಬ್ಲಿ ಗುಂಡ್ಲುಪೇಟಲ್ಲಿ ಒಂದು ಸ್ಟಾಪು, ಒಂದು ಫೋಟೋ ಶೂಟು, ಬಂಡೀಪುರ ಮಧ್ಯದಲ್ಲಿ, ಅದಾದಮೇಲೆ ಸೀದಾ ಹಾಸ್ಟೆಲ್. ಏನು ಬಾಯ್ಸ್, ಜಂಕ್ಷನ್ಗಳಿರ್ತವೆ, ಹುಷಾರಾಗಿ ಓವರ್ಟೇಕ್ ಮಾಡೋ ಮಗ. ಅದು ಪಿಂಕ್ ಕಲರ್ ಇದೆ. ಓ ನಿಂದು ಇದೆ ಅಲ್ವಾ, ಇದು ಸೇಮ್ ಇದ್ದಿದ್ದು ಅಲ್ವಾ? ಕರೆಕ್ಟು. ಲೋ ಎಂಥ ಚಪ್ಪರ್ ನೋಡೋ, ಅಷ್ಟು ಕ್ರಾಕ್ಸ್ ಹಾಕೊಂಡು ನೋಡಿಸ್ತವನೆ. ಲೋ ಅವ್ನು ಕಾಲಿಗೆ ಏನು ಹಾಕೊಂಡು ಅವನು ಅದನ್ನ ನೋಡಿ ಫಸ್ಟು. ಇವ್ರುಗಳು ರೈಡರ್ಸು, ಇವ್ರಿಗೆ ರೋಡಲ್ಲಿ ಸೇಫ್ಟಿ ಬಗ್ಗೆ ಜವಾಬ್ದಾರಿ ಇರೋರು ಇವರು. ಎಂಥ ಮನುಷ್ಯರಪ್ಪ. ಇವನು ಎದುರುಗಡೆ ಇರೋ MT ಅವನು ಕ್ರಾಕ್ಸ್ ಹಾಕೊಂಡವನೆ. ಇವನೊಬ್ಬನೇ ಸ್ಟೈಲು. ಬಿತ್ತಾದ್ರೆ ಕಾಲು ಸಮೇತ ಸೀಳ್ಕೊಂಡು ಹೋಗುತ್ತೆ. ಗೊತ್ತಾಗ್ತಾ ಇದೆ. ಅವನು ಬ್ಯಾಗು ಸರಿಗೆ ಹಾಕೊಂಡಿಲ್ಲ ಕಣವನು. ಗುಡ್ ಬಾಯ್ಸ್. ನಡ್ರಪ್ಪ ಹೊರಡುವ. ಈ ಕಡೆ ಬಿಸಿಲಿದೆ, ಅಲ್ಲಾದರೂ ಮಳೆ ಬರ್ತಾ ಇದೆ, ತಣ್ಣಗಾಗ್ತಾ ಇರತ್ತೆ. ಏನಿಲ್ಲ ಬಾಯ್ಸ್, ಸ್ಟ್ರೈಟ್ ರೋಡು. ಸ್ಟ್ರೈಟ್ ಅಂದರೆ ಹಿಂಗೆ ಹೋಗ್ಬಿಡ್ಬೇಡಿ ಈ ಕಡೆ. ಅಲ್ಲಿ ನೋಡಿದ್ರೆ ಇಂಚಲ್ಲೂ ಮಳೆ ಅಂತಾರೆ, ಇಲ್ಲಿ ನೋಡಿದ್ರೆ ಬಿಸಿಲು ಹೊಡಿತೈತೆ. ಯಾವುದೋ ಇದು ಲೋ. 6.5 hours later. ನೋ ಪ್ರಾಬ್ಲಮ್, ಈಸ್ ಕೀಪಿಂಗ್ ಅಪ್ ವೆಲ್ ಆ್ಯಂಡ್ ಗುಡ್. ಆ್ಯಕ್ಚುಲಿ ಏನು ಅಂದರೆ ಇಲ್ಲಿ ಶಾರ್ಪ್ ಕಾರ್ನರ್ಸ್ ಇರೋದ್ರಿಂದ ಲೀನ್ ಮಾಡಬೇಕಾದ್ರೆ ಒಂದೊಂದ್ಸರಿ ಗಾಬರಿ ಆಗಿಬಿಡುತ್ತೆ. ಅವಾಗ ಒಂಚೂರು ಕಾಷಿಯಸ್ ಆಗಿರ್ಬೇಕಷ್ಟೇ. ಅದು ಬಿಟ್ಟರೆ ಪೇಸ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದೀವಿ 3 ಜನ ಸೇರಿ. ಏನು ಅಂದರೆ ಬಂಡೀಪುರ ಎಂಟರ್ ಆಗಿದ್ದೀವಿ, ಸ್ಲೋ ಆಗಿ ಓಡಿಸ್ತಿರೋ ಕಾರಣದಿಂದ ನಾವು ಗ್ಲೌಸ್ ಬಿಚ್ಚಿದ್ದೀವಿ ಅಷ್ಟೇ. ಇಲ್ಲಾಂದರೆ ಪ್ರಿಕಾಷನ್ ಇಸ್ ಅಟ್ ದ ಹೈಯೆಸ್ಟ್ ಪ್ರಯಾರಿಟಿ. ಯಾಕೆ ಸಿಗ್ನಲ್ ಕಟ್ ಆಯ್ತಾ? ಲೋ ಇಂಟರ್ಕಾಮ್ ಹಾಕೋ, ಸಿಗ್ನಲ್ ಕಟ್ ಆಗ್ತಾ ಇದೆ. ಅವ್ನು ಬಂದ್ಬಿಡ್ಲಿ, ಇಂಟರ್ಕಾಮಿಗೆ ಚೇಂಜ್ ಮಾಡು. ಸಖತ್ತಾಗೈತೆ ಗುರು. ಆ ಬಟನ್ ಏನಿಲ್ಲ, ಬರೀ ಹಿಂದೆಗಡೆದು ಮಾತ್ರ. ಆಲ್ರೆಡಿ ಪೇರಿಂಗಿಗೆ ಬಂದಿದೆ. ಸೆಂಟರ್ ಬಟನ್ ಒಂದ್ಸರಿ ಅಮ್ಕೋ, ಹಿಂದೆಗಡೆದು.
ಸೊ ಇವಾಗ ನಮ್ಮೊಟ್ಟಿಗೆ ಸುಪ್ರಜಿತ್ ಕಾಂಟ್ಯಾಕ್ಟಲ್ಲಿರಲ್ಲ. ಮದಿಕ್ ಅಲ್ಲ, ನನಗೇನು ಅನ್ಸುತ್ತೆ ಅಂದರೆ ಅವನನ್ನು ಮುಂದೆ ಬಿಟ್ಬಿಡೋದೇ ಒಳ್ಳೆಯದು. ಸರಿ, ನಾನು ಹಿಂದೆಗಡೆಯಿಂದ ಕವರ್ ಮಾಡ್ತೀನಿ. ಹಾಂ, ಓಕೆ ಸರ್. ಹಾಂ, ಹೌದು. ನಾನು ನಿನಗೆ ಇಂಟರ್ಕಾಮ್ ಸಜೆಸ್ಟ್ ಮಾಡಿದೆ ಆ ಕಾರಣಕ್ಕೆ. ನಾವು ಈ ಥರ ಘಾಟ್ ಸೆಕ್ಷನ್ ರೈಡ್ಸ್ಗೆ ಹೋಗ್ಬಿಟ್ರೆ ನಿಜ ಸಿಗ್ನಲ್ ಸಿಗಲ್ಲ. ನಾರ್ಮಲ್ ಬ್ಲೂಟೂತ್ ಇಸ್ ಅ ವೆರಿ ಬಿಗ್ ಡಿಸ್ಅಡ್ವಾಂಟೇಜ್. ಆದಷ್ಟು ಗೋ ಫಾರ್ ಅ ವೆರಿ ಅಫೋರ್ಡಬಲ್ ಇಂಟರ್ಕಾಮ್. ನಿಮಗೇನು ಅಂದರೆ ಡ್ಯೂಲ್ ಕನೆಕ್ಷನ್, ಅಟ್ಲೀಸ್ಟ್ ಮಿನಿಮಮ್ 3 ಕನೆಕ್ಷನ್ 4 ಕನೆಕ್ಷನ್ದು ಕ್ಲೋಸ್ ಟು 2.5-3K ಸಿಕ್ಬಿಡುತ್ತೆ. ಸೊ ಅದರಿಂದ ಇಟ್ ಈಸ್ ಆನ್ ಅ ವೆರಿ ಅಫೋರ್ಡಬಲ್ ಪ್ರೈಸ್ ಪಾಯಿಂಟ್. ಹೌದು, 6 ಡಿವೈಸಸ್ ಕನೆಕ್ಟ್ ಆಗುತ್ತೆ. ಆಮೇಲೆ ನಿಮಗೆ ಮಾರ್ಕೆಟಲ್ಲಿ ತುಂಬ ಆಪ್ಷನ್ಸ್ ಇದೆ. 10K, 11K, ಕ್ಲೋಸ್ ಟು 15K. ಸೊ ಆ ಥರ ಏನಾಯಿದ್ರೆ ಅವನನ್ನು ಅಫೋರ್ಡಬಲ್ ಪ್ರೈಸ್ ಪಾಯಿಂಟ್ ಯಾವ್ದ್ಯಾವ್ದಿದೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಂ, ಹೌದು, 3 to 4 ಕಿಲೋಮೀಟರ್ಸ್ ಕ್ಲೇಮ್ ಮಾಡ್ತಾರೆ. ನಾವಿನ್ನೂ ಅಷ್ಟು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿಲ್ಲ, ಸೊ ನಮಗೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ. ಅಲ್ಲಿ ನೋಡ್ರಿ ಬಾಸ್ ಹೆಂಗಿದೆ. ಫ್ರೀ ಎಂಟ್ರಿ. ಸರಿ ಮಗ, ಏನು ಮಗ ಇಷ್ಟು ಫಿಟ್ ಆಗವ್ರೆ ಪೊಲೀಸವರು. ಓಕೆ, One eternity later. ಗೂದ್ಲೂರಿಗೆ ಎಂಟ್ರ್ ಆದಮೇಲೆ ಅದೇ ಸ್ಟ್ಯಾಗ್ನೆಂಟ್ ವ್ಯೂಸು ಹಂಗೇ ಇದೆ, ಏನೇನು ಚೇಂಜ್ ಆಗಿಲ್ಲ. ಪ್ರತಿ ಬೆಟ್ಟದ ಮೇಲೂ ಒಂಚೂರು ಮಂಜನದು ಇದ್ದೇ ಇದೆ. ಸಖತ್ತಾಗಿದೆ ಮಾತ್ರ. ಇನ್ನೊಂಚೂರು ಸನ್ಲೈಟ್ ಬಿದ್ದಿದ್ದರೆ ಕ್ರೇಜಿ ಇರೋದು ಎಲ್ಲ. ರೈಟ್, ಗುಲ್ಡು ಅವನೇನು ನೋಡ್ತಾವ. ರೈಟ್ ತಗೋಬೇಕು. ಓಹೋ, ಅವ್ನು ಜೀಪ ಅವ್ನು ಬಿಡ್ತಲ್ವಲ್ಲ ನಮ್ಮನ್ನ. ಆಮೇಲೆ ಸಡನ್ನ ರೈಟಿಗೆ ಎಳಿಯೋಕ್ಕಾಗಲ್ಲ ಕಣ. ಇರೋ ಹಾಕತ್ತೀನಿ, ಹಾಕ್ಬೋದು, ಜಾಗ ಇಲ್ಲ. ಹಾಕು, ಇದಕ್ಕೆ ಹಾಕತ್ತಾಗೆ. ಬಟ್ ಅಮೇಝಿಂಗ್ ವ್ಯೂ ಅಲ್ಲನಾ, ಫಸ್ಟ್ ಕ್ಲಾಸ್ ವ್ಯೂ. ಬಟ್ ಏನು ಒಂದೇ ಒಂದು ಮೈನರ್ ಇನ್ಕನ್ವೀನಿಯನ್ಸ್ ಏನು ಅಂದರೆ ಕಳ್ಳನ ಮಕ್ಕಳೆಲ್ಲ ಇಲ್ಲೇ ಕಸ ಎಸಿತಾರೆ. ಇದೊಂದೇ ಬೇಜಾರು ನೋಡೋಕ್ಕೆ. ಸೊ ಒಂದು ಸಣ್ಣ ಫೋಟೋ ಶೂಟ್ ಮಾಡಿ ಒಂದು 2-3 ಕಿಲ್ಲರ್ ಸ್ನ್ಯಾಪ್ಸ್ ತಕ್ಕೊಂಡು ಇನ್ನೇನು ಹೊಡ್ತೀವಿ, ಆವಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಬರೀ 4 ಫೋಟೋ ಅಂದ್ಬಿಟ್ಟು ನಿಲ್ಲಿಸಿದವರು ತೆಗ್ಸ್ಕೊತಾನೇ ಅವರೇ, ಆವಾಗಲಿಂದ ನಿಲ್ಲಿಸ್ತಾನೇ ಇಲ್ಲ.
ಓ ನಡಿರೋಲ್ಲ ಲೇಟ್ ಆಯ್ತದೆ. ಇವನೊಬ್ಬ DOP, ಇವನೊಬ್ಬ ಆ್ಯಕ್ಟ್ರು. ಆಯ್ತೇನ್ರೋ ಶಾರ್ಟ್ ಓಕೆನಾ? ಸೆಕೆಂಡ್ ಕ್ಲಿಪ್ ಇದು ಇವನು ಇವತ್ತು ಲೋಕೇಶ್ ಕನಗರಾಜ್ ಆಗ್ದಲ್ಲೇ ಬಿಡಲ್ಲ ಇವನು. ಅಷ್ಟೇ ಬಿಡ ಸಾಕು ನೋಡಿ. ನಾನು